ಮಗುನ ಇಟ್ಕೊಂಡು ವೆಯ್ಟ್ ಲಾಸ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಿರೋರಿಗೆ ಈ ರೀಲ್ನ ಶೇರ್ ಮಾಡಿ. ಮಗು ಆದಮೇಲಿಂದ ಒಂದು ವರ್ಷದೊಳಗಡೆ ನಾನು 14 kgs ವೆಯ್ಟ್ ಲಾಸ್ನ ಮಾಡಿದ್ದೀನಿ. ಅದು ಮನೆ ಊಟ ತಿಂದ್ಕೊಂಡು ವಿತೌಟ್ ಜಿಮ್. ಲಾಸ್ ಮಾಡೋದಕ್ಕೆ ಡಯಟ್ 70% ಹೆಲ್ಪ್ ಆಗುತ್ತೆ. ಆದರೆ ಮನೇಲಿರೋರಿಗೆ ನಿಮಗೆ ಸಪ್ರೇಟ್ ಮೀಲ್ಸ್ನ ಕುಕ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಮನೇಲಿ ಏನು ಮಾಡ್ತೀವೋ ಅದನ್ನೇ ಒಂದು ಸ್ವಲ್ಪ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡು ತಿಂದರೆ ಆಯಿತು. ಸೊ ಇವತ್ತು ನಾನು ಮಗುಗೋಸ್ಕರ ರಾಗಿ ಮತ್ತು ಬೀಟ್ರೂಟ್ ದೋಸೆನ ಮಾಡಿದೆ. ಸೊ ನಾನು ಅದೇ ಸೇಮ್ ದೋಸೆನ ತಿಂದು ಪ್ರೋಟೀನ್ಗೆ ಒಂದು ಸ್ವಲ್ಪ ಪನ್ನೀರು ಮತ್ತು ಫೈಬರ್ಗೆ ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಆ್ಯಡ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ದೆ. ಸೊ ಮಗುನ ಇಟ್ಕೊಂಡು ನಾವು ಜಿಮ್ಮು ಯೋಗ ಅಂತೆಲ್ಲ ಹೋಗೋಕ್ಕೆ ಆಗದೆ ಇದ್ದರೂ ವಾಕಿಂಗ್ ಮಾಡ್ಬೋದು. ಸೊ ಈ ಥರ ಸಿಂಪಲ್ ಆಗಿರೋ ಬೇಬಿ ಕ್ಯಾರಿಯರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪಾಪುನೂ ಕರ್ಕೊಂಡು ನಾವು ಪಾರ್ಕಿಗೆ ಹೋಗಿ ನಮ್ಮ ಗೋಲ್ನ ಸಹ ರೀಚ್ ಮಾಡ್ಬೋದು. ಪಾಪುನ ಪಾರ್ಕಿಗೆ ಕರ್ಕೊಂಬಂದಿದ್ದೀರಲ್ಲ ಅಂತ ಇಲ್ಲಿರೋ ಆಂಟಿರೆಲ್ಲ ಕೇಳ್ತಾ ಇದ್ರು. ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿದೆ. ಈಗಿನ ಕಾಲದಲ್ಲಂತೂ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದೇ ತುಂಬ ಕಡಿಮೆ ಆಗಿದೆ. ಬಟ್ ಅವ್ರನ್ನ ಮಣ್ಣಲ್ಲಿ ಆಟ ಆಡೋಕ್ಕೆ ಬಿಡಬೇಕು, ಆವಾಗಲೇ ಅವ್ರ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ನನ್ನ ಭಾವನೆ. ಸೊ ಅವಳಿಗೂ ಒಂದು ಸ್ವಲ್ಪ ಫ್ರೆಶ್ ಏರ್ ಸಿಗುತ್ತೆ ಆ್ಯಂಡ್ ಸ್ವಲ್ಪ ರಿಫ್ರೆಶಿಂಗ್ ಫೀಲ್ ಆಗುತ್ತೆ ಅಂತ. ಸೊ ಮನೆಗೆ ಕರ್ಕೊಂಡು ಬಂದಮೇಲಿಂದ ಇವತ್ತು ಮಧ್ಯಾಹ್ನ ಲಂಚ್ಗೆ ಏನಾದ್ರು ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡೋಣ ಅಂದ್ಬಿಟ್ಟು ಬಾಟಲ್ ಗಾರ್ಡ್ ಇತ್ತು. ಸೊ ಅದನ್ನು ಯೂಸ್ ಮಾಡಿ ಇವತ್ತು ಸಿಂಪಲಾಗಿ ವಡೆ ಥರ ಮಾಡ್ತಿದ್ದೀನಿ. ಇಲ್ಲ, ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ತಿಲ್ಲ, ಮೈಕ್ರೋವೇವ್ ಮಾಡ್ತಿದ್ದೀನಿ. ಇದನ್ನು ನೀವು ಏರ್ ಫ್ರೈಯರ್ಸ್ ಸಹ ಯೂಸ್ ಮಾಡ್ಬೋದು. ಇಲ್ಲ ನಿಮ್ಗೆ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ ಅಂದರೆ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡು 1-2 ತಿಂದರೆ ಪರವಾಗಿಲ್ಲ. ಸೊ ಸಮ್ಮರ್ಸ್ ಆಗಿರೋದ್ರಿಂದ ಆದಷ್ಟು ಈ ಥರ ಗಾರ್ಡ್ ವೆಜಿಟೇಬಲ್ಸ್ನ ನಾನು ವೀಕ್ಲಿ ಥ್ರೈಸ್ ಆದರೂ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೋರೆಕಾಯಿ, ಹೀರೆಕಾಯಿ, ಪಡವಲಕಾಯಿ, ಆ್ಯಶ್ ಗಾರ್ಡು ಇಂಥದ್ದನ್ನೆಲ್ಲ ತಿಂದರೆ ನಮಗೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ಅದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ. ಸೊ ಇವತ್ತು ಇದನ್ನು ಸಿಂಪಲಾಗಿ ಈ ಥರ ವಡೆ ಥರ ಮಾಡ್ಕೊಂಡಿದ್ದೆ. ಟೇಸ್ಟು ಎಣ್ಣೆಲಿ ಕರೆದಷ್ಟು ಚೆನ್ನಾಗಿರಲಿಲ್ಲ, ಬಟ್ ಹೆಲ್ತಿ ಆಗಿತ್ತು ಅಂತ 2 ತಿಂದೆ. ಮನೇಲಿ ಲಂಚ್ಗೆ ಅನ್ನ ಮತ್ತು ಅವರೆಕಾಳು ಸಾರನ್ನ ಮಾಡಿದ್ದೆ. ಅದ್ರ ಜೊತೆಗೆ ಈ ವಡೆನ ತಿಂದು ಸಿಂಪಲ್ ಲಂಚ್ನ ಮುಗಿಸೆ. ಆದಷ್ಟು ಪೋರ್ಷನ್ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗೆ ಫಾಲೋ ಮಾಡೋದನ್ನ ಮರಿಬೇಡಿ.